ಒಂದು ವಿಶೇಷ ಇದೆ. ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ವಿವಸ್ ರೆಸಿಪಿ ಅಂತ ಬರ್ತ್ ಕಳಿಸ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಆ ವಿವಸ್ ರೆಸಿಪಿನ ನಾನ್ ಮಾಡ್ತೀನಿ, ಅದೇ ಸ್ಪೆಷಾಲಿಟಿ. ಇವತ್ತಿನ ವಿವಸ್ ರೆಸಿಪಿ ಬರ್ತ್ ಕಳಿಸಿದರೆ ಶೈಲಾ ಅವರು ದಾವಣಗೆರೆಯಿಂದ. ಇವ್ರು ಬರ್ತ್ ಕಳಿಸಿರುವಂತಹ ರೆಸಿಪಿ ಮಸಾಲಾ ಕಾರ್ನ್. ಈ ಮಸಾಲಾ ಕಾರ್ನ್ ನ ನಾನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಮೆರಿಕನ್ ಕಾರ್ನ್, ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಗಸಗಸೆ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ಹಾಲು, ಧನಿಯಾ, ಚಕ್ಕೆ, ಲವಂಗ, ಎಣ್ಣೆ. ಸೊ ನೋಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನೀವಿದ್ದೀರಾ, ಸ್ವಲ್ಪ ಹೆಲ್ಪ್ ಮಾಡಿ ನಂಗೆ, ನಾ ಮಾಡ್ತೀನಿ. ಈಗ ಇದು ಕೆಲವೊಂದನ್ನ ಮಿಕ್ಸಿ ಹಾಕೋಬೇಕು. ಜಾರ್ ಕೊಡಿ. ಲವಂಗ 3 ಹಾಕ್ತಾ ಇದ್ದೀನಿ. 2 ಚಿಕ್ಕದಾಗಿ ಚಕ್ಕೆ, ಸ್ವಲ್ಪ ಧನಿಯಾ, ಗಸಗಸೆ ಹುರಿದಿಟ್ಟಿರೋದು ಅದು ಒಂದ್ ಸ್ವಲ್ಪ ಹಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಹಾಕಿದ್ರೇನೆ ಗಸಗಸೆ ಜಾಸ್ತಿ ಆಗತ್ತೆ. ಹೌದು, ಜಾಸ್ತಿ ಆಗಿದೆ. ಹುರಿದಿಟ್ಟಿರೋ ಗಸಗಸೆ ಹಾಕಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ. ಇದಾದ್ಮೇಲೆ ಇದನ್ನ ಮಿಕ್ಸಿ ಮಾಡ್ಬೇಕು. ಅಷ್ಟನ್ನ ಮಾತ್ರ. ಇದು ಸ್ವಲ್ಪ ಆಗಿದೆ, ತರಿ ಆಗಿದ್ರೆ ಸಾಕು ಅಂತ. ಇದನ್ನ ಮುಚ್ಚಿಡೋಣ. ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಈಗೇನೋ ಈರುಳ್ಳಿ ಅಲ್ಲಿದೆ ನೋಡಿ, ತಗೊಳ್ಳಿ. ಗೊತ್ತು ಕಣೆ, ನಾನೇನ್ ಕುರುಡೆ ಕಾಣಿಸ್ತೇನ್ರಿ, ಹೇಳಿದ್ದು ಗೊತ್ತಾಗಲ್ವಾ? ಹೌದಾ, ನೀವು ಹಿಂಗೆ ಜಗಳ ಆಡ್ತೀರಾ? ನೋಡಿ, ಇದೇ ಜಗಳ ನಮ್ದು. ಕಾಣಿಸುತ್ತೆ ನಂಗೆ. ಹೌದಾ? ಓಕೆ ಓಕೆ, ನೋಡಮ್ಮ. ಮಸಾಲೆ ಆ ಹಸಿ ವಾಸನೆ ಹೋಗ್ಬೇಕು, ಯಾಕೆಂದ್ರೆ ನಾವು ಯಾವ್ದನ್ನು ಹುರ್ಕೊಂಡಿಲ್ಲ. ಸೊ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಜೊತೆ ಹೊಂದ್ಕೊಂಡು ಹುರ್ಕೋಬೇಕು. ಕೆಂಪಗಾಗಿದೆ, ಬಟ್ ಆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಹಸಿ ಅಂದ್ರೆ ಈ ಖಾರದ ವಾಸನೆ ಬರ್ತದೆ, ಹಸಿ ಮೆಣಸಿನದು, ಅದು ಹೇಳಿದ್ದು. ಗೊತ್ತಾಯ್ತೆ ಗೊತ್ತಾಯ್ತೆ ಗೊತ್ತಾಯ್ತು. ಸ್ವಲ್ಪ ನೀನು ಸಾಕು. ಈಗ ಇದು ಆಗಿದೆ, ಸ್ವಲ್ಪ ಕಾರ್ನ್ ಕೊಟ್ಬಿಡಿ. ಬೇಯ್ಬೇಕಮ್ಮ, ಯಾವ್ದಕ್ಕೂ ಬೇಯ್ಬೇಕಮ್ಮ, ಬೇಯ್ಬೇಕು. ಬೇಂದ್ರೆ ಅವ್ರು ಹೇಳ್ತಿದ್ರು, ಬೆಂದ್ರೇನೆ ಬೇಂದ್ರೆ ಆಗ್ಬೇಕಲ್ಲ ಸಾಧ್ಯ ಅಂತ. ಹೌದು ಹೌದು, ಏನಾದ್ರೂ ಬೆಂದ್ರೆ ಬೇಂದ್ರೆ ಆಗಕ್ ಸಾಧ್ಯ. ಹೌದು. ಈಗ ನಾನು ಕಾಯಿ ಹಾಲು ಹಾಕೊಳ್ತೀನಿ. ಕಾಯಿ ಹಾಲು ಇದಕ್ಕೆ ಇನ್ನೇನು ಹಾಕೋಂಗಿಲ್ವಾ? ಲಾಸ್ಟ್ ಅಲ್ಲಿ ಉಪ್ಪು ಹಾಕ್ಬೇಕು, ಮತ್ತೆ ಕೊನೆಗೆ ಸರ್ವ್ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸರ್ವ್ ಮಾಡಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕೊತ್ತಂಬರಿ ಸೊಪ್ಪನ್ನ ತುಂಬಾ ಬೇಯಿಸ್ಬಿಡ್ತಾರೆ. ತುಂಬಾ ಬೇಯಿಸಬಾರ್ದು ಕೊತ್ತಂಬರಿ ಸೊಪ್ಪನ್ನ. ಎಲ್ಲ ಅಡಿಗೆ ಆದ್ಮೇಲೆ ಕೊನೆಗೆ ಸಾಕು ಕೊಡಮ್ಮ. ಈಗ ನೀವು ತುಂಬಾ ಚಿತ್ರಗಳಲ್ಲಿ ನಟಿಸಿದ್ದೀರಾ. ನಿಮ್ಗೆ ಮನಸ್ಸು ಮುಟ್ಟಿರುವಂತಹ ಪಾತ್ರ ಯಾವುದು? ನೀವು 100 ಪಾತ್ರಗಳು ಮಾಡಿದ್ದೀರಾ, 100 ವೇಷಗಳನ್ನ ಹಾಕಿದ್ದೀರಾ. ನಾನು ಒಂದು ಮೊದಲು ಮಾಡಿದ್ದ ಮಕ್ಕಳ ರಾಜ್ಯ ಅಂದ್ರೆ, ನಾನು ಇಷ್ಟು ಚಿತ್ರ 350-360 ಮೇಲೆ ಮಾಡಿದ್ದೀನಿ. ಆದ್ರೆ ನನಗೆ ಇಷ್ಟವಾದ ಕೆಲವು ಚಿತ್ರಗಳು, ಒಂದು ಮಕ್ಕಳ ರಾಜ್ಯ, ಇಂದು ಕಣಗಾಲ್ ಪುಟ್ಟಣ್ಣವರು ನಿರ್ದೇಶನ ಮಾಡಿದ ಕಥಾ ಸಂಗಮ, ಆಮೇಲೆ ರಾಜ್ಕುಮಾರ್ ಅವ್ರದ್ದು ಹಾವನ ಎಣೆ ಅಂತಿರಲ್ಲ ಅದು, ಆಮೇಲೆ ಅದಕ್ಕಿಂತ ಶುಚಿ ಸೇರಿದಾಗ ಬೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿಸಯ್ಯ ಆ ಬೊಂಬೆಯಾಟವಯ್ಯ. ವಾಹ್, ಏನು ಆ ಸಾಂಗ್ ಅಲ್ಲಿ ನೀವು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ, ಅಲ್ಲಿ ಎಷ್ಟು ಪರ್ಪಾಟ್ ಬೀಳ್ತಾ ಇರ್ತೀರಾ, ಬರ್ದಾಡ್ತಿರ್ತೀರಾ, ಏನೇನ್ ಮಾಡ್ತೀರಾ. ತುಂಬಾ ಸಾಂಗು, ತುಂಬಾನೇ ಎಕ್ಸರ್ಸೈಸ್. ರಾಜ್ಕುಮಾರ್ ಅವರ ಚಿತ್ರಗಳಲ್ಲೆಲ್ಲ ಅಷ್ಟೇ. ಆಮೇಲೆ ಇತ್ತೀಚೆಗೆ ಬಿಡುಗಡೆ ಆದ ವೆಂಕಟ ಸಂಕಟ, ಹೌದು, ಅದೊಂದು ಅಜ್ಜಿ ಪಾತ್ರ ಸೂಪರ್ ಆಗಿ ರೀಚ್ ಆಯ್ತು. ಕನ್ನಡ ಚಿತ್ರರಂಗದಲ್ಲಿ ಚಿತ್ರದ ಪೂರ್ತಿ ಒಬ್ಬ ಗಂಡಸು ಹೆಂಗಸಿನ ಪಾತ್ರ ಮಾಡಿದ್ದು ಇದು ಪ್ರಥಮ. ಇದು ಹೌದು. ಈಗ ಆಗಿದೆ, ಇದನ್ನ ಆಫ್ ಮಾಡ್ಬಿಡ್ತೀನಿ. ಆಗಿದೆ, ಉದುರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಘಮ ಘಮ ಅಂತ ಇದ್ದೇನೇನ್ರಿ.
जाइए आप कहाँ जाओगे. ಓಕೆ, ಬಿಸಿ ಬಿಸಿಯಾದ ಮಸಾಲಾ ಕಾರ್ನ್ ರೆಡಿ ಆಗಿದೆ. ಮಸಾಲಾ ಕಾರ್ನ್ ಬೇಕಾಗುವ ಸಾಮಗ್ರಿಗಳು: ಅಮೆರಿಕನ್ ಕಾರ್ನ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗಸಗಸೆ, ಹಸಿಮೆಣಸಿನಕಾಯಿ, ಕಾಯಿ ಹಾಲು, ಧನಿಯಾ, ಚಕ್ಕೆ, ಲವಂಗ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಅಮೆರಿಕನ್ ಕಾರ್ನ್, ಕಾಯಿ ಹಾಲು, ಉಪ್ಪು ಹಾಕಿ ಬೇಯಿಸಿಕೊಂಡರೆ ಮಸಾಲಾ ಕಾರ್ನ್ ಸವಿಯಲು ಸಿದ್ಧ.